ಒಬ್ಬ ಶ್ರೀಮಂತ ವ್ಯಕ್ತಿಯ ದುರಹಂಕಾರಿ ಮಗಳಿಗೆ ಹಣ ಮತ್ತು ಇನ್ಫ್ಲೂಯೆನ್ಸ್ ಈ ಎರಡು ಇದ್ದರೆ ಸಾಕು, ಎಲ್ಲ ಸಿಗುತ್ತೆ ಅಂತ ಅನಿಸ್ತಾ ಇತ್ತು. ಎಲ್ಲರೂ ತನ್ನ ಮುಂದೆ ತಲೆ ತಗ್ಗಿಸಿಕೊಂಡು ನಿಲ್ಲಬೇಕು ಅನ್ನೋದು ಈ ಯುವತಿಯ ಆಸೆ. ಆದರೆ ಒಬ್ಬ ಸಾಧಾರಣ ಕುಟುಂಬದ ಯುವಕ ಇವಳ ಜೀವನದಲ್ಲಿ ಎಂಟ್ರಿ ಆಗ್ತಾನೆ. ಮೊದಲ ಬಾರಿಗೆ ಇವಳ ದುರಹಂಕಾರಕ್ಕೆ ಸರಿಯಾದ ಶಿಕ್ಷೆ ಸಿಗುತ್ತೆ. ಎಲ್ಲರೂ ತನಗಿಂತ ಕೆಳಗೆ ಇದ್ದಾರೆ ಮತ್ತು ಇರಬೇಕು ಅಂತ ಹುಡುಗಿ ಆಸೆ ಪಡ್ತಾ ಇದ್ದಳು. ಅದೇ ರೀತಿ ಈ ಯುವಕನಿಗೂ ಕೂಡ ಇವಳು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳೆ. ಎಲ್ಲರ ಮುಂದೆ ಅವಮಾನ ಮಾಡ್ತಾಳೆ. ಆಮೇಲೆ ಈ ಯುವಕನ ಅಸಲಿಯತ್ತು ತಿಳಿದು ಇಡೀ ಕಾಲೇಜು ಬೆಚ್ಚಿ ಬಿದ್ದಿತು. ಇಷ್ಟಕ್ಕೂ ಯಾರು ಈ ಯುವಕ? ಎಲ್ಲ ಕಥೆನ ತಿಳಿದುಕೊಳ್ಳಲು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲು ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ಘಟನೆ ಮುಂಬೈನ ದುಬಾರಿ ಶ್ರೀಮಂತರ ಕಾಲೇಜ್ ಆದಂತಹ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ನಡೆದಿದೆ. ಪ್ರತಿದಿನ ಇಲ್ಲಿ ಒಳ್ಳೆ ಹಬ್ಬದ ರೀತಿ ವಾತಾವರಣ ಇರ್ತಾ ಇತ್ತು. ಮಿರ ಮಿಂಚುವ ದುಬಾರಿ ಕಾರುಗಳು ಇರುವ ದುರಹಂಕಾರಿ ಕಣ್ಣುಗಳು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಡುವ ವಿದ್ಯಾರ್ಥಿಗಳು. ಇದು ಕಾಲೇಜಲ್ಲ, ಶ್ರೀಮಂತರ ಮಾಲ್ ಥರ ಇತ್ತು. ಇದೇ ಜಗಮಗ ವಾತಾವರಣದಲ್ಲಿ ಅವತ್ತು ಬೇನ್ಸ್ ಕಾರಿನಿಂದ ಕೆಳಗೆ ಒಬ್ಬಳು ಹುಡುಗಿ, ಈಕೆಯ ಹೆಸರು ಪ್ರಿಯಾಂಕಾ ಸಿಂಗ್, ಕೆಳಗಡೆ ಇಳಿತಾಳೆ. ಈ ಪ್ರಿಯಾಂಕಾ ಸಿಂಗ್ ಮುಂಬೈನ ಫೇಮಸ್ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ರಾಜಕಾರಣಿ ಅಶ್ವಿನಿ ಪ್ರತಾಪ್ ಸಿಂಗ್ ಅವರ ಒಬ್ಬಳೆ ಮಗಳು. ಕಾಲೇಜಿನಲ್ಲಿ ಕೇರಳ ಬ್ಲ್ಯಾಕ್ ಮರ್ಸಿಡೀಸ್ ಕಾರ್ ನಿಲ್ಲುತ್ತಿದ್ದ ಹಾಗೆ ಎಲ್ಲರ ಕಣ್ಣು ಈ ಕಾರನ್ನೇ ನೋಡ್ತಾ ಇತ್ತು. ಕೇರಳ ಅದ್ಭುತ ಸೌಂದರ್ಯ, ಪಳಪಳ ಹೊಳಿತಾ ಇದ್ದ ತಲೆ ಕೂದಲು, ಬ್ರ್ಯಾಂಡೆಡ್ ದುಬಾರಿ ಡ್ರೆಸ್, ಪ್ರಿಯಾಂಕಳ ನಗು, ಅಹಂಕಾರ ಎಲ್ಲವೂ ಎಲ್ಲರನ್ನೂ ಅವಳನ್ನೇ ನೋಡುವಂತೆ ಆಕರ್ಷಣೆ ಮಾಡ್ತಾ ಇತ್ತು. ಹುಡುಗಿಯರು ಪ್ರಿಯಾಂಕಾ ರೀತಿ ತಾವು ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಹುಡುಗರು ಪ್ರಿಯಾಂಕನ ಪಟಾಯಿಸುವ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಅವತ್ತೇ ಮತ್ತೊಬ್ಬ ಯುವಕ ಕಾಲೇಜಿನ ಗೇಟಿನ ಮೂಲಕ ಕಾಲೇಜಿನ ಒಳಗೆ ಎಂಟ್ರಿ ಕೊಡ್ತಾನೆ. ಆಯುಷ್ ತುಂಬ ಸಾಧಾರಣ ಬಟ್ಟೆ ಹಾಕ್ಕೊಂಡು, 200 ರೂಪಾಯಿ ಟೀ ಶರ್ಟು, ಹಳೆ ಜೀನ್ಸ್, ಹಾಗೆ ಒಂದು ಹಳೆ ಬ್ಯಾಗ್. ಆದರೆ ಮುಖದಲ್ಲಿ ಬೇಕಾದಷ್ಟು ಆತ್ಮವಿಶ್ವಾಸ, ಕಣ್ಣಿನಲ್ಲಿ ವಿಚಿತ್ರವಾದ ಸ್ಥಿರತೆ. ಯಾವ ರೀತಿ ಅಂದರೆ ಯಾರು ತನಗೆ ಅವಶ್ಯಕತೆ ಇಲ್ಲ, ಯಾವುದೇ ಆಡಂಬರ ಇಲ್ಲ, ಕೇವಲ ತನ್ನ ಕಥೆಯಾಯಿತು, ತನ್ನ ಪ್ರಯಾಣ ಆಯಿತು. ಮೊದಲ ಕ್ಲಾಸ್ನಲ್ಲಿ ಪ್ರೊಫೆಸರ್ ಒಂದು ಅಸೈನ್ಮೆಂಟಾಗಿ ಒಂದು ಗ್ರೂಪ್ ಮಾಡುವ ತೀರ್ಮಾನ ಮಾಡ್ತಾರೆ. ಇದು ಹಣೆಬರವೋ ಅಥವಾ ಕಾಕತಾಳೀಯವೋ, ಅದೃಷ್ಟವೋ ಗೊತ್ತಿಲ್ಲ. ಪ್ರಿಯಾಂಕಾ ಮತ್ತು ಆಯುಷ್ ಇಬ್ಬರು ಒಂದೇ ಗ್ರೂಪಲ್ಲಿ ಸೇರಿಕೊಳ್ತಾರೆ. ಪ್ರಿಯಾಂಕಾ ಆಯುಷ್ನ ನೋಡ್ತಾಳೆ. ಯಾವುದೋ 5 ಸ್ಟಾರ್ ಹೋಟೆಲ್ನಲ್ಲಿ ಮಹಾರಾಜನ ತಾಳಿ ಊಟದಲ್ಲಿ ಯಾರೋ ನಿಂಬೆಹಣ್ಣು ಇಟ್ಟ ಹಾಗೆ ಇದ್ದಾನೆ. ಪ್ರಿಯಾಂಕಾ ಮೂತಿ ತಿರುಗಿಸಿ, ಅಯ್ಯೋ ಸೀರಿಯಸ್ಲಿ ನನ್ನ ಜೊತೆ ಇವನ ತನ್ನ ಸ್ನೇಹಿತೆ ಬಳಿ ಹೇಳ್ತಾಳೆ. ಈ ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ಬಡವರಿಗೂ ಸೀಟ್ ಕೊಡ್ತಾರಾ? ಆಯುಷ್ ತಲೆ ತಗ್ಗಿಸಿಕೊಂಡೆ. ಪ್ರಾಜೆಕ್ಟ್ ಮುಗಿಸುವ ಸಮಯ ತುಂಬಾ ಹತ್ತಿರವೇ ಇದೆ, ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಆಯುಷ್ ಉತ್ತರ ಸ್ಟ್ರೈಟ್ ಆಗಿತ್ತು. ಆದರೆ ಇದರ ತೀಕ್ಷ್ಣತೆ ಪ್ರಿಯಾಂಕಾಗೆ ಚುಚ್ಚಿತು. ತನ್ನ ಎದುರಿಗೆ ಎಲ್ಲರೂ ತಲೆ ತಗ್ಗಿಸುತ್ತಾರೆ, ಯಾರು ತನಗೆ ಉಲ್ಟಾ ಮಾತಾಡೋದಿಲ್ಲ ಅಂತ ಪ್ರಿಯಾಂಕಾ ಅಂದುಕೊಂಡಿದ್ದಳು. ಆದರೆ ಆಯುಷ್ ಪ್ರಿಯಾಂಕನನ್ನ ಕೇರ್ ಮಾಡ್ತಾ ಇರಲಿಲ್ಲ. ಪ್ರಿಯಾಂಕಾಗೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಆಯುಷ್ ಬಿಲ್ಡಪ್ ಕೊಡ್ತಾ ಇದ್ದ, ಮರ್ಯಾದೆ ಕೊಡ್ತಾ ಇದ್ದ ಅಷ್ಟೇ. ಇಲ್ಲಿಂದನೇ ಶುರುವಾಯಿತು ಒಂದು ಅಘೋಷಿತವಾದ ಯುದ್ಧ, ದುಡ್ಡು ಮತ್ತು ಸಾಧನೆಯ ಮಧ್ಯ. ಆ ದಿನದ ನಂತರ ಪ್ರಿಯಾಂಕಾ ಈ ಸೀದಾ ಸಾದಾ ಆಯುಷ್ಗೆ ಅವನ ಯೋಗ್ಯತೆ ಏನು ಅಂತ ತೋರಿಸ್ತೀನಿ ಅಂತ ತೀರ್ಮಾನ ಮಾಡ್ತಾಳೆ. ಎಲ್ಲ ಸಮಯ, ಎಲ್ಲ ಕಡೆ, ಲೈಬ್ರರಿ, ಕ್ಯಾಂಟೀನ್, ಕ್ಲಾಸ್ ರೂಮ್, ಆಯುಷ್ನ ಬಟ್ಟೆ ಬಗ್ಗೆ ಚೀಪಾಗಿ ಮಾತಾಡ್ತಾ ಇದ್ಲು. ಆತನ ಓದಿನ ಬಗ್ಗೆ, ಬ್ಯಾಗ್ ಬಗ್ಗೆ, ಚಪ್ಪಲಿ ಬಗ್ಗೆ, ಎಲ್ಲದರ ಬಗ್ಗೆ ಹೀನಾಯಕವಾಗಿ ಮಾತಾಡಿ ಆಡಿಕೊಳ್ತಾ ಇದ್ದಳು. ಆಯುಷ್ ಮೃದು ಶಾಂತ ಸ್ವಭಾವದ ವೀಕ್ನೆಸ್ ಅಂತ ಅಂದುಕೊಂಡು ಎಲ್ಲರ ಮುಂದೆ ಆಯುಷ್ಗೆ ತುಂಬ ಅವಮಾನ ಮಾಡ್ತಾ ಇದ್ಲು. ಒಂದು ದಿನ ಆಯುಷ್ ಕಾಲೇಜಿನ ಲೈಬ್ರರಿಯಲ್ಲಿ ಕೂತ್ಕೊಂಡು ಹಳೆಯ ಪುಸ್ತಕಗಳನ್ನು ಓದ್ತಾ ಇದ್ದ. ಈತನ ಮುಖದಲ್ಲಿ ತಾಳ್ಮೆ ಇತ್ತು. ಆಗಲೇ ಪ್ರಿಯಾಂಕಾ ತನ್ನ ಗೆಳತಿಯರ ಜೊತೆಗೆ ಒಳಗಡೆ ಬಂದು ಜೋರಾಗಿ, ಅರೆ ಇಲ್ನೋಡಿ, ಈತ ಇನ್ನು ಪುಸ್ತಕಗಳನ್ನೇ ಓದ್ತಾ ಇದ್ದಾನೆ, ಇನ್ನು ಇವನು ಸ್ಮಾರ್ಟ್ಫೋನ್ ಖರೀದಿ ಮಾಡಿಲ್ಲ. ಇಡೀ ಲೈಬ್ರರಿಗೇನೆ ಪ್ರಿಯಾಂಕಳ ಮಾತು ಕೇಳಿಸುತ್ತೆ. ಅಲ್ಲಿದ್ದ ಬೇರೆ ವಿದ್ಯಾರ್ಥಿಗಳು ನಗ್ತಾರೆ. ಆದರೆ ಆಯುಷ್ ಇನ್ನೂ ಓದುತ್ತಲೇ ಇದ್ದ. ಲೈಟಾಗಿ ನಕ್ಕು, ಜ್ಞಾನ ತುಂಬ ಮಹತ್ವವಾದ್ದು, ಜ್ಞಾನಕ್ಕೆ ಬೆಲೆ ಕಟ್ಟಲು ಆಗಲ್ಲ ಅಂತ ಆಯುಷ್ ಹೇಳ್ತಾನೆ. ಪ್ರಿಯಾಂಕಾ ಕೆಲ ಸಮಯ ಮೌನವಾಗ್ತಾಳೆ. ಆದರೆ ಅವಳ ಅಹಂಕಾರ ಮತ್ತೆ ಮತ್ತೆ ಮಾತನಾಡಿಸುತ್ತೆ.
ಮಾರನೇ ದಿನ ಆಯುಷ್ ಕ್ಯಾಂಟೀನ್ನಲ್ಲಿ ಕೂತ್ಕೊಂಡು ಅನ್ನ ಸಾಂಬಾರು ತಗೊಂಡು ಮೂಲೆಯಲ್ಲೂ ಕೂತು ತಿಂತಾ ಇರ್ತಾನೆ. ಪ್ರಿಯಾಂಕಾ ಅಲ್ಲಿಗೆ ಬರ್ತಾಳೆ. ಪ್ರಿಯಾಂಕಾ ಎಲ್ಲರ ಮುಂದೆ ಈ ರೀತಿ ಹೇಳ್ತಾಳೆ, ಅರೆ ವಾವ್, ಯಾವುದೋ ಹಳ್ಳಿಯ ಮೆಸ್ನಲ್ಲಿ ಊಟ ತಂದಿದ್ದಾನೆ ಅನಿಸುತ್ತೆ. ಸೆಂಟ್ ಜೋಸೆಫ್ನಲ್ಲಿ ಪಾಸ್ತಾ, ಪಿಜ್ಜಾ, ಬರ್ಗರ್ ಅಂತ ನಡೀತಾ ಇದೆ ಮಿಸ್ಟರ್ ಆಯುಷ್ ಅಂತ ಹೇಳ್ತಾಳೆ. ಈ ಬಾರಿ ಆಯುಷ್ ಸೀದಾ ಪ್ರಿಯಾಂಕಳ ಕಣ್ಣಲ್ಲಿ ಕಣ್ಣಿಟ್ಟು ಶಾಂತಿಯಿಂದ, ಹಸಿವು ಹೊಟ್ಟೆಗೆ ಆಗುತ್ತೆ, ಸ್ಟೈಲ್ಗಲ್ಲ, ಹೊಟ್ಟೆ ತುಂಬಿಸಿಕೊಳ್ಳಲು ನಾನು ಊಟ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿಕೊಳ್ಳೋದಕ್ಕೆ ಅಲ್ಲ. ಈ ಬಾರಿ ಆಯುಷ್ ಮಾತಿಗೆ ಕೆಲವರು ಹೌದು ಕರೆಕ್ಟ್ ಅಂತ ತಲೆ ಆಡಿಸ್ತಾರೆ. ಪ್ರಿಯಾಂಕಾಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಪ್ರಿಯಾಂಕಾಗೆ ಆಯುಷ್ ಮಾತಿನಲ್ಲೇ ಉತ್ತರ ಕೊಡ್ತಾ ಇದ್ದ. ಆದರೆ ಅದು ಆರಾಟ ಕೂಗಾಟ ಇಲ್ಲದೆ ಈ ಹುಡುಗನ ಬಳಿ ಅಂಥದ್ದು ಏನಿದೆ? ಈತ ಎಷ್ಟೇ ಅವಮಾನ ಮಾಡಿದರೂ ನಗ್ತಾ ಇರ್ತಾನೆ. ಪ್ರಾಜೆಕ್ಟ್ ಮೀಟಿಂಗ್ ಸಮಯದಲ್ಲಿ ಇಬ್ಬರು ಒಟ್ಟಿಗೆ ಕೂತಾಗ ಪ್ರಿಯಾಂಕಾಗೆ ಈ ಆಯುಷ್ ಇಷ್ಟೊಂದು ತಾಳ್ಮೆಯಾಗಿ ಸ್ಥಿರವಾಗಿ ಹೇಗೆ ಇರ್ತಾನೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಯುಷ್ ಯಾವ ರೀತಿ ತನ್ನ ರಿಸರ್ಚ್ನಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ತಾನೆ ಅಂತ ಪ್ರಿಯಾಂಕಾ ನೋಡ್ತಾ ಇದ್ದಳು. ಆಯುಷ್ ಕಡಿಮೆ ಮಾತಾಡ್ತಾ ಇದ್ದ, ಆದರೆ ಯಾವಾಗ ಮಾತನಾಡಿದರೂ ತುಂಬ ಬುದ್ಧಿವಂತಿಕೆಯಿಂದ ತೂಕವಾಗಿ ಮಾತಾಡ್ತಾ ಇದ್ದ. ನಿಧಾನವಾಗಿ ಪ್ರಿಯಾಂಕಾಗೆ ಅರ್ಥ ಆಗೋಕ್ಕೆ ಶುರುವಾಯಿತು. ಯಾವ ಹುಡುಗನನ್ನು ಪ್ರಿಯಾಂಕಾ ಬ್ಯಾಕ್ವರ್ಡ್ ಅಂತ ಅಂದುಕೊಳ್ತಾ ಇದ್ದಳು, ಆತನ ಯೋಚನೆ ಮತ್ತು ಜ್ಞಾನ ಪ್ರಿಯಾಂಕಾಗಿಂತ 100 ಪಟ್ಟು ಜಾಸ್ತಿ ಇತ್ತು. ಆದರೆ ಈಗಲೂ ಪ್ರಿಯಾಂಕಳ ಹೃದಯ ಇದನ್ನು ಒಪ್ಪಿಕೊಳ್ಳೋಕೆ ರೆಡಿ ಇರಲಿಲ್ಲ. ಪ್ರಿಯಾಂಕಳ ಮನಸ್ಸಿನಲ್ಲಿ ಅಸೂಯೆ, ಗಾಬರಿ ಹಾಗೂ ಆಕರ್ಷಣೆ ಒಟ್ಟಿಗೆ ಆಗ್ತಾ ಇತ್ತು. ಕೆಲವೇ ವಾರಗಳ ನಂತರ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ತಯಾರಿ ತುಂಬ ಜೋರಾಗಿ ನಡೀತಾ ಇತ್ತು. ಎಲ್ಲ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಕೆಲವರು ಫ್ಯಾಷನ್ ಶೋನಲ್ಲಿ, ಕೆಲವರು ಡ್ಯಾನ್ಸ್ ರಿಹರ್ಸಲ್ನಲ್ಲಿ, ಇನ್ನು ಕೆಲವರು ಸ್ಟೇಜ್ನ ಡ್ರಾಮಾದಲ್ಲಿ. ಪ್ರಿಯಾಂಕಾ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಕಾಲೇಜ್ ಫೇಸ್ ಸ್ಟಾರ್ ಅಟ್ರಾಕ್ಷನ್. ಪ್ರಿಯಾಂಕಳ ಲಕ್ಷಾಂತರ ರೂಪಾಯಿ ಲೆಹಂಗಾ, ಡಿಸೈನರ್ ಡ್ರೆಸ್, ಪರ್ಫೆಕ್ಟ್ ಮೇಕಪ್, ಕ್ಯಾಮರಾ ಮುಂದೆ ಪಳಪಳ ಹೊಳೆಯುವ ನಗು. ಪ್ರಿಯಾಂಕಾ ಶೋನ ಸ್ಟಾರ್ ಥರ ಕಾಣಿಸ್ತಾ ಇದ್ಲು. ಆದರೆ ಈ ಬಾರಿ ಪ್ರಿಯಾಂಕಳ ಗಮನ ಬೇರೆ ಯಾರೋ ಮೇಲೆ ಬೀಳ್ತಾ ಇತ್ತು. ಆಯುಷ್ ಸ್ಟೇಜ್ನ ಹಿಂದೆ ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದ. ಆಯುಷ್ ಸೌಂಡ್ ಚೆಕ್ ಮಾಡ್ತಾ ಇದ್ದ, ಲೈಟ್ ಸಜೆಸ್ಟ್ ಮಾಡ್ತಾ ಇದ್ದ, ಎಲ್ಲರಿಗೂ ಶಾಂತವಾಗಿ ಆದೇಶ ಕೊಡ್ತಾ ಇದ್ದ. ಆಯುಷ್ ಬೆವರುತ್ತಾ ಇದ್ದರು ತುಂಬ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದ. ಪ್ರಿಯಾಂಕಾ ಕೆಲ ಸಮಯ ಆಯುಷ್ನ ಹಾಗೆ ನೋಡ್ತಾ ಇರ್ತಾಳೆ. ಆಮೇಲೆ ತನ್ನ ಸ್ಟೈಲ್ನಲ್ಲಿ ಸ್ಟೇಜ್ ಹಿಂದೆ ಹೋಗಿ ಈ ರೀತಿ ಹೇಳ್ತಾಳೆ, ಹಲೋ ಟೆಕ್ನಿಷಿಯನ್ಸ್, ಬಾಬು ಸ್ಟೇಜ್ ಮೇಲೆ ಬರಲು ಧೈರ್ಯ ಇಲ್ವಾ? ಕೇವಲ ಹಿಂದೆ ಇದ್ದುಕೊಂಡು ಕೆಲಸ ಮಾಡೋಕ್ಕೆ ಮಾತ್ರ ಬರುತ್ತಾ? ಆಯುಷ್ ನಗುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಪ್ರತಿಯೊಬ್ಬರ ಸ್ಟೇಜ್ ಬೇರೆ ಬೇರೆ ಇರುತ್ತೆ ಪ್ರಿಯಾಂಕಾ. ಕೆಲವರು ಚಪ್ಪಾಳೆ ಮಧ್ಯೆ ನಿಂತುಕೊಳ್ತಾರೆ, ಕೆಲವರು ಚಪ್ಪಾಳೆ ಹಿಂದಿನ ಕಷ್ಟದಲ್ಲಿ. ಆಯುಷ್ ಉತ್ತರ ಪ್ರಿಯಾಂಕಾಗೆ ಸ್ಟ್ರೈಟ್ ಆಗಿ ಬಡಿಯುತ್ತೆ. ಪ್ರಿಯಾಂಕಾ ಕೆಲ ಸಮಯ ಸೈಲೆಂಟ್ ಆಗಿದ್ಲು. ಆದರೆ ಅಲ್ಲಿಂದ ಹೋಗ್ತಾ ಹಿಂದೆ ತಿರುಗಿ ಆಯುಷ್ನ ನೋಡ್ತಾಳೆ. ಈ ಬಾರಿ ಪ್ರಿಯಾಂಕಳ ನೋಟದಲ್ಲಿ ಗೌರವ ಇತ್ತು, ಪ್ರಶ್ನೆ ಇತ್ತು. ಈ ಕಾಲೇಜ್ ಫೆಸ್ಟ್ನ ಪ್ರಮುಖ ಆಕರ್ಷಣೆ ಅಂದರೆ ಒಂದು ಚಾರಿಟಿ ಆ್ಯಕ್ಷನ್. ಇದರಲ್ಲಿ ಮುಂಬೈನ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಭಾಗವಹಿಸ್ತಾ ಇದ್ರು. ಪ್ರಿಯಾಂಕಾಗೆ ತನ್ನ ತಂದೆ ಈ ಆ್ಯಕ್ಷನ್ನಲ್ಲಿ ದುಬಾರಿ ಮೊತ್ತದ ಪೇಂಟಿಂಗ್ ಖರೀದಿ ಮಾಡ್ತಾರೆ, ಪ್ರತಿ ವರ್ಷದದ್ದೇ ಅಂತ ಗೊತ್ತಿತ್ತು. ಆದರೆ ಈ ಬಾರಿ ಆ್ಯಕ್ಷನ್ ಶುರುವಾದಾಗ ಬಿಡ್ ಲಕ್ಷದಿಂದ ಶುರುವಾಗಿ ಕೋಟಿ ತನಕ ಹೋಗುತ್ತೆ. ಆಗ ಅಚಾನಕ್ಕಾಗಿ ಒಂದು ವಾಯ್ಸ್ ಕೇಳಿಸಿತು, 10 ಕೋಟಿ. ಇಡೀ ಹಾಲ್ ಸೈಲೆಂಟ್ ಆಗಿ ಬಿಡ್ತು. ಎಲ್ಲರ ಮುಖದಲ್ಲಿ ಶಾಕ್, ಆತಂಕ ಇತ್ತು. ಸ್ಟೇಜ್ ಮೇಲೆ ಭಾಷಣ ಮಾಡ್ತಿದ್ದ ವ್ಯಕ್ತಿ ತಡವರಿಸಿಬಿಟ್ಟ. 10 ಕೋಟಿಯಾ ಸರ್? ನೀವು ಈ ಪೇಂಟಿಂಗ್ನ ಕಾಲೇಜ್ಗೆ ಡೊನೇಟ್ ಮಾಡಲು ತಗೋತಿದ್ದೀರಾ ತಾನೇ ಅಂತ ಕೇಳ್ತಾನೆ. ಪೇಂಟಿಂಗ್ಗೆ ಬಿಡ್ ಮಾಡಿದ ವ್ಯಕ್ತಿ ನಿಧಾನವಾಗಿ ಸ್ಟೇಜ್ ಮೇಲೆ ಬರ್ತಾನೆ. ಆ ವ್ಯಕ್ತಿ ಯಾರು ಅಂತ ನೋಡಿ ಹಾಲಿನಲ್ಲಿದ್ದ ಎಲ್ಲರೂ ಶಾಕ್ ಆಗ್ತಾರೆ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆಯುಷ್. ಸಾಧಾರಣ ಬಟ್ಟೆ ಹಾಕಿಕೊಳ್ಳುವ, ಎಲ್ಲರ ದೃಷ್ಟಿಯಿಂದ ದೂರ ಇರುವ ಅದೇ ಆಯುಷ್. ಮೈಕಲ್ಲಿ ಆಯುಷ್ನ ಪರಿಚಯ ಈ ರೀತಿ ಮಾಡಲಾಯಿತು. ನೋಡಿ ಆಯುಷ್ ಭಾರತದ ದೊಡ್ಡ IT ಕಂಪನಿ ರಾಜ್ ಟೆಕ್ನಾಲಜೀಸ್ ಸಂಸ್ಥಾಪಕ ಮತ್ತು CEO. ಇದನ್ನು ಕೇಳಿ ಪ್ರಿಯಾಂಕಾ ಬೆಚ್ಚಿ ಬೀಳ್ತಾಳೆ. ಆ ಆಯುಷ್ ಅವನ ಬಟ್ಟೆ ನೋಡಿ ಪ್ರಿಯಾಂಕಾ ಆಡಿಕೊಂಡಿದ್ದಳು. ಈತ ತಿನ್ನೋ ಊಟ ನೋಡಿ ವ್ಯಂಗ್ಯ ಮಾಡ್ತಾ ಇದ್ದಳು. ಈತ ಅಸಲಿಗೆ ಒಬ್ಬ IT ಬಿಸ್ನೆಸ್ ಮ್ಯಾನ್. ಈತ ತನ್ನ ಅಸಲಿಯತ್ತು ಬಚ್ಚಿಟ್ಟು ಒಬ್ಬ ಸಾಧಾರಣ ವಿದ್ಯಾರ್ಥಿ ಜೀವನದ ಅನುಭವ ಪಡೆಯಲು ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದ. ಹುಡುಗಿಯರು ಈಗ ಈತನ ಸುತ್ತಮುತ್ತ ಓಡಾಡೋಕ್ಕೆ ಶುರು ಮಾಡ್ತಾರೆ. ಹುಡುಗರು ಆಯುಷ್ ಜೊತೆ ಫ್ರೆಂಡ್ಶಿಪ್ ಮಾಡಲು ಕಾತುರರಾಗಿದ್ದರು. ಆದರೆ ಪ್ರಿಯಾಂಕಾಗೆ ತನ್ನ ಕೈಯಿಂದ ಯಾವುದೋ ದುಬಾರಿ ವಸ್ತು ಬಿದ್ದು ಹೋದಂತೆ ಆಯಿತು. ಕಾಲೇಜಿನ ಪ್ರತಿ ಮೂಲೆಯಲ್ಲೂ ಈಗ ಕೇವಲ ಒಂದೇ ಹೆಸರು, ಆಯುಷ್.
ಯಾರನ್ನ ಜನ ಇಗ್ನೋರ್ ಮಾಡ್ತಾ ಇದ್ರೋ, ಚೀಪಾಗಿ ನೋಡ್ತಾ ಇದ್ರೋ, ಈಗ ಅವನನ್ನು ನೋಡಲು ಜನ ಗುಂಪು ಗುಂಪಾಗಿ ಬರ್ತಾ ಇದ್ರು. ಕಾರಿಡಾರ್ನಲ್ಲಿ ಹೊರಡೋಕೆ ಕಷ್ಟ ಆಗಿಬಿಟ್ಟಿತು. ಹುಡುಗಿಯರು ಸೆಲ್ಫಿ ತೆಗೆದುಕೊಳ್ಳಲು ಹುಡುಕಾಡ್ತಾ ಇದ್ರು. ಹುಡುಗರು ಬಾಸ್ ಅಂತ ಕರೆಯುತ್ತಾ ಹತ್ತಿರವಾಗ್ತಾ ಇದ್ರು. ಆದರೆ ಇವರೆಲ್ಲರ ಮಧ್ಯ ಒಂದು ಮುಖ ಇತ್ತು. ಆ ಮುಖ ತನ್ನಲ್ಲಿ ತಾನೇ ಯುದ್ಧ ಮಾಡ್ತಾ ಇತ್ತು. ಪ್ರಿಯಾಂಕಾ ಸಿಂಗ್. ಪ್ರಿಯಾಂಕಾಗೆ ತನ್ನ ಮೇಲೆ ತನಗೆ ತುಂಬ ಕೋಪ ಬರ್ತಾ ಇತ್ತು. ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಲು ಆಗ್ತಾ ಇರಲಿಲ್ಲ. ಪ್ರತಿಯೊಂದು ತಾನು ಆಡಿದ ವ್ಯಂಗ್ಯದ ಮಾತುಗಳು, ದುರಹಂಕಾರದ ಮಾತುಗಳು ಎಲ್ಲವೂ ಪ್ರಿಯಾಂಕಾ ತಲೆಯಲ್ಲಿ ಓಡ್ತಾ ಇತ್ತು. ಪ್ರತಿ ಬಾರಿ ಆಯುಷ್ನ ಶಾಂತವಾದ ನಗು ಇವಳನ್ನ ಜೈಲಿನಲ್ಲಿ ಇರುವಂತೆ ಮಾಡ್ತಾ ಇತ್ತು. ಬಹಳ ದಿನಗಳು ಪ್ರಿಯಾಂಕಾ ಆಯುಷ್ಗೆ ಕಾಣಿಸದಂತೆ ಕದ್ದು ಮುಚ್ಚಿ ಕಾಲೇಜಿನಲ್ಲಿ ಓಡಾಡ್ತಾಳೆ. ಆದರೆ ಒಂದು ದಿನ ಧೈರ್ಯ ಮಾಡ್ತಾಳೆ. ಕಾಲೇಜಿನ ಲೈಬ್ರರಿಯಲ್ಲಿ ಆಯುಷ್ ಸುಮ್ಮನೆ ಕೂತಿದ್ದ. ಪ್ರಿಯಾಂಕಾ ನಿಧಾನವಾಗಿ ಆಯುಷ್ ಬಳಿ ಬರ್ತಾಳೆ. ಮೆಲ್ಲ ಧ್ವನಿಯಲ್ಲಿ, ಆಯುಷ್, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೆ. ನಿನಗೆ ತುಂಬ ಅವಮಾನ ಮಾಡಿಬಿಟ್ಟೆ. ಆದರೆ ನೀನು ತುಂಬ ದೊಡ್ಡ ವ್ಯಕ್ತಿ ಅಂತ ಹೇಳ್ತಾಳೆ. ಆಯುಷ್ ಪ್ರಿಯಾಂಕನ ನೋಡ್ತಾನೆ. ನಗುತ್ತಾ, ಪ್ರಿಯಾಂಕಾ, ನೀನು ನನ್ನನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಯಾವತ್ತೂ ನಿನ್ಮೇಲೆ ಕೋಪ ಮಾಡಿಕೊಂಡಿಲ್ಲ. ಯಾಕೆಂದರೆ ನನಗೆ ಗೊತ್ತಿತ್ತು ನೀನು ಕಾಣಿಸುವ ರೀತಿ ಕೆಟ್ಟ ಹುಡುಗಿ ಅಲ್ಲ ಅಂತ. ನೀನು ಒಳ್ಳೆಯವಳು ಅಂತ ಆಯುಷ್ ಹೇಳ್ತಾನೆ. ಅಷ್ಟೇ, ಪ್ರಿಯಾಂಕಾ ಅಳೋಕೆ ಶುರು ಮಾಡ್ತಾಳೆ. ಪ್ರಿಯಾಂಕಾ ಮೊದಲ ಬಾರಿ ಯಾರನ್ನು ತನಗಿಂತ ಸಣ್ಣವರು ಅಲ್ಲ ಅಂತ ಅಂದುಕೊಂಡಿದ್ದಳು. ಇದರ ನಂತರ ಎಲ್ಲವೂ ಬದಲಾಗುತ್ತೆ. ಪ್ರಿಯಾಂಕಾ ಈಗ ಆಯುಷ್ನ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ಲು. ಪ್ರತಿ ಶಬ್ದ, ಪ್ರತಿ ಮಾತು, ಪ್ರತಿ ಅಭ್ಯಾಸ ಈಗ ಪ್ರಿಯಾಂಕಾಗೆ ವಿಶೇಷ ಅನಿಸ್ತಾ ಇತ್ತು. ಪ್ರಿಯಾಂಕಾ ಈಗ ಬಿಲ್ಡಪ್ನಿಂದ ಹೊರಗೆ ಬಂದಿದ್ದಳು. ಆಯುಷ್ ಸುತ್ತ ಮುತ್ತ ಪ್ರಿಯಾಂಕಳ ಮನಸ್ಸು ನೆಮ್ಮದಿ ಹುಡುಕುತ್ತಾ ಇತ್ತು. ಈಗ ಪ್ರಿಯಾಂಕಾ ಆಯುಷ್ ಜೊತೆಯೇ ಕೂತ್ಕೊಳ್ತಿದ್ಲು. ಆಯುಷ್ನ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ಲು. ಹಾಗೆ ತನ್ನ ಸಣ್ಣ ಸಣ್ಣ ತಪ್ಪುಗಳಿಗೂ ನಗ್ತಾ ಇದ್ಲು. ಒಂದು ದಿನ ಆಯುಷ್ ಪ್ರಿಯಾಂಕಾ ಜೊತೆ ಕ್ಲಾಸ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಗುತ್ತಾ, ನೀನು ಮೊದಲ ಪ್ರಿಯಾಂಕಾ ಆಗಿದ್ರೆ ಇಷ್ಟೊತ್ತಿಗೆ ನೀನು ನನಗೆ ಆದೇಶ ಕೊಡ್ತಾ ಇದ್ದೆ ಅಂತ ಆಯುಷ್ ತಮಾಷೆ ಮಾಡ್ತಾನೆ. ಪ್ರಿಯಾಂಕಾ ನಗ್ತಾಳೆ. ಮೊದಲ ಪ್ರಿಯಾಂಕಾ ನೀನು ಸರಿ ಮಾಡಿದೀಯಾ? ಈಗ ನಾನು ಅಸಲಿ ನಾನಾಗಿದ್ದೇನೆ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಆಯುಷ್ ಏನು ಹೇಳಲಿಲ್ಲ. ಆದರೆ ಆತನ ಕಣ್ಣಿನಲ್ಲಿ ಬೆಳಕು ಇತ್ತು. ಇದು ಎಲ್ಲವನ್ನೂ ಹೇಳ್ತಾ ಇತ್ತು. ಕಾಲೇಜಿನಲ್ಲಿ ಈಗ ಹೊಸದಾದ ಒಂದು ಬದಲಾವಣೆ ಶುರುವಾಗಿತ್ತು. ಪ್ರಿಯಾಂಕಾ ಸಿಂಗ್ ಒಂದಾನೊಂದು ಕಾಲದಲ್ಲಿ ತನ್ನ ಬ್ಯೂಟಿಯಿಂದ, ದುಡ್ಡಿನಿಂದ ಕಾಲೇಜಿನಲ್ಲಿ ಫೇಮಸ್ ಆಗಿದ್ಲು. ಆದರೆ ಈಗ ಪರಿಶ್ರಮ, ಸಾಧನೆ ಮತ್ತು ಬುದ್ಧಿವಂತಿಕೆಯ ಪ್ರತೀಕವಾಗಿದ್ದಳು. ಜನಗಳು ಈಗ ಪ್ರಿಯಾಂಕನ ಹೊಗಳೋಕ್ಕೆ ಶುರು ಮಾಡಿದ್ರು. ಆದರೆ ಪ್ರಿಯಾಂಕಾಗೆ ಇದರಿಂದ ಏನು ಪರಿಣಾಮ ಆಗ್ತಾ ಇರಲಿಲ್ಲ. ತನ್ನ ಗಮನವೆಲ್ಲ ಈಗ ಆಯುಷ್ ಮೇಲೇನೆ ಇತ್ತು. ಒಂದು ದಿನ ಕಾಲೇಜಿನಲ್ಲಿ ಬಿಸಿನೆಸ್ ಇನೋವೇಷನ್ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇದರಲ್ಲಿ ವಿಜೇತರಾದವರಿಗೆ ಸ್ಕಾಲರ್ಶಿಪ್ ಜೊತೆಗೆ ರಾಜ್ ಟೆಕ್ನಾಲಜೀಸ್ನಲ್ಲಿ ಇಂಟರ್ನ್ಶಿಪ್ ಅವಕಾಶ ಕೊಡಲಾಗ್ತಾ ಇತ್ತು. ಎಲ್ಲರೂ ಇದರಲ್ಲಿ ಭಾಗವಹಿಸಲು ಕಾತುರರಾಗಿದ್ದರು. ಆದರೆ ಪ್ರಿಯಾಂಕಳ ಗುರಿ ಬೇರೆಯೇ ಇತ್ತು. ತಾನು ಕೇವಲ ಒಬ್ಬ ಶ್ರೀಮಂತ ಅಪ್ಪನ ಮಗಳು ಮಾತ್ರ ಅಲ್ಲ, ತನ್ನಲ್ಲೂ ಬೇರೆ ಏನೋ ಇದೆ. ಅದು ಪ್ರಪಂಚನ ಬದಲಿಸುತ್ತೆ. ಹಗಲು ರಾತ್ರಿ ಕಷ್ಟಪಡ್ತಾಳೆ. ಯಾವುದೇ ಡಿಸೈನರ್ ಡ್ರೆಸ್ಗಳು ಇಲ್ಲ, ಯಾವುದೇ ಸ್ಟೈಲ್ ಇಲ್ಲ, ಶೋಕಿ ಇಲ್ಲ, ಕೇವಲ ರಿಸರ್ಚ್ ಮತ್ತು ಒಳಗಿನ ಕಿಚ್ಚು. ಪ್ರಿಯಾಂಕಾ ಒಂದು ಅಪ್ಲಿಕೇಶನನ್ನು ಕಂಡುಹಿಡಿಯುತ್ತಾಳೆ. ಇದರಿಂದ ಭಾರತದ ಹಳ್ಳಿ ಮಕ್ಕಳಿಗೆ ಉಚಿತವಾದ ಆನ್ಲೈನ್ ವಿದ್ಯಾಭ್ಯಾಸ ಕೊಡಬಹುದಿತ್ತು. ಸರಳ, ಸ್ಮಾರ್ಟ್ ಮತ್ತು ಕ್ರಾಂತಿಕಾರಿ ಪ್ರೆಸೆಂಟೇಷನ್. ದಿನ ಪ್ರಿಯಾಂಕಾ ಸ್ಟೇಜ್ ಮೇಲೆ ಬಂದಾಗ ಈಕೆಯ ಮುಖದಲ್ಲಿ ಖುಷಿಯಿತ್ತು. ಮೊದಲ ಬಾರಿಗೆ ದುರಹಂಕಾರದ ಖುಷಿಯಲ್ಲ, ಆತ್ಮವಿಶ್ವಾಸದ್ದು. ಪ್ರಿಯಾಂಕಾ ಮನಸ್ಸಿನಿಂದ ಮಾತನಾಡಿ ಈ ರೀತಿ ಹೇಳ್ತಾಳೆ, ನಾನು ಈ ಪ್ರಾಜೆಕ್ಟ್ನ ಕೇವಲ ಒಂದು ಕಾಂಪಿಟೇಷನ್ಗೋಸ್ಕರ ಮಾತ್ರ ಅಂತ ಕಂಡುಹಿಡಿದಿಲ್ಲ. ಇದು ನನ್ನ ಕನಸು. ನನಗೆ ಒಂದು ಆಸೆ ಇದೆ. ಯಾವ ದೇಶದಲ್ಲಿ ಮಕ್ಕಳಿಗೆ ಓದುವ ಹಕ್ಕು ಇರುತ್ತೋ ಅಲ್ಲಿ ಅವರ ಬಳಿ ಅದಕ್ಕೆ ಬೇಕಾದ ಸಾಧನಗಳು ಇರಬೇಕು. ಇದು ಕೇವಲ ಟೆಕ್ನಾಲಜಿ ಮಾತ್ರ ಅಲ್ಲ, ಇದು ಭರವಸೆ, ನಂಬಿಕೆ. ಪ್ರಿಯಾಂಕಾ ಮಾತಿಗೆ ಇಡೀ ಆಡಿಟೋರಿಯಂ ಚಪ್ಪಾಳೆ ಹೊಡೆಯುತ್ತೆ. ಮೊದಲ ಬಾರಿಗೆ ಪ್ರಿಯಾಂಕಳ ಬಗ್ಗೆ ಆಯುಷ್ಗೆ ಹೆಮ್ಮೆಯಾಗುತ್ತೆ. ಆದರೆ ಆಗಲೇ ಮತ್ತೊಬ್ಬಳು ಯುವತಿ, ಮೈರಾ ಕಪೂರ್, ಸ್ಟೇಜ್ ಮೇಲೆ ಬರ್ತಾಳೆ. ಪ್ರಿಯಾಂಕಾ ಮೇಲೆ ಕಳ್ಳತನದ ಆರೋಪ ಮಾಡ್ತಾಳೆ. ಈ ಐಡಿಯಾ ನಂದು, ಪ್ರಿಯಾಂಕಾ ಕಾಪಿ ಮಾಡಿದ್ದಾಳೆ ಅಂತ ಮೈರಾ ಹೇಳ್ತಾಳೆ. ಇಡೀ ವಾತಾವರಣ ಒಂದೇ ನಿಮಿಷದಲ್ಲಿ ಬದಲಾಯಿತು. ಪ್ರಿಯಾಂಕಾ ಸ್ತಬ್ಧವಾಗಿ ಬಿಟ್ಟಳು. ಪ್ರಿಯಾಂಕಳ ಗಂಟಲು ಒಣಗಿ ಹೋಯಿತು. ಪ್ರಿಯಾಂಕಾ ಅಳೋಕೆ ಶುರು ಮಾಡ್ತಾಳೆ. ಆದರೆ ಆಯುಷ್ ಅಲ್ಲೇ ಇದ್ದು ಸಾಕ್ಷಿಗಳನ್ನು ಪರಿಶೀಲನೆ ಮಾಡ್ತಾನೆ. ಇಬ್ಬರ ಪ್ರಾಜೆಕ್ಟ್ಗಳನ್ನು ಚೆಕ್ ಮಾಡಿ ನೋಡ್ತಾನೆ. ಆಮೇಲೆ ಇಡೀ ಕಾಲೇಜಿನ ಮುಂದೆ ಹೇಳ್ತಾನೆ ಸತ್ಯವನ್ನ. ಹೃದಯದಿಂದ ಬರುವ ಮಾತು. ಕೇರಳ ಪ್ರಾಜೆಕ್ಟ್ ಕೇವಲ
ಒಂದು ಟೆಕ್ನಾಲಜಿ ಮಾತ್ರ ಅಲ್ಲ, ಅವಳ ಯೋಚನೆಯಾಗಿದೆ. ಮೈರಾಳ ಆರೋಪ ಸುಳ್ಳು. ವಿಜೇತರು ಒಬ್ಬರೇ, ಅದು ಪ್ರಿಯಾಂಕಾ ಸಿಂಗ್. ಪ್ರಿಯಾಂಕಾಳ ಕಣ್ಣಿನಲ್ಲಿ ಕಣ್ಣೀರು ಧಾರಾಕಾರವಾಗಿ ಬರ್ತಾ ಇತ್ತು. ಚಪ್ಪಾಳೆ ಶಬ್ದಕ್ಕೆ ಪ್ರಿಯಾಂಕಾ ನಗ್ತಾಳೆ. ಈಗ ಇವಳ ಜಯ ಕೇವಲ ಟ್ರೋಫಿಗೆ ಮಾತ್ರ ಆಗಿರಲಿಲ್ಲ, ಇದು ಒಂದು ಗೌರವ, ಒಂದು ಬದಲಾವಣೆಯ ಪ್ರಾರಂಭ. ಆವತ್ತಿನ ಸಂಜೆ ಕಾಲೇಜಿನ ಗಾರ್ಡನ್ನಲ್ಲಿ ಸೂರ್ಯ ಮುಳುಗುವ ಸಮಯ. ಪ್ರಿಯಾಂಕಾ ಆಯುಷ್ ಮುಂದೆ ನಿಂತು ಮೆಲ್ಲಗೆ ಈ ರೀತಿ ಹೇಳ್ತಾಳೆ. ಆಯುಷ್, ನಾನು ನಿನ್ನಿಂದ ತುಂಬ ವಿಷಯಗಳನ್ನು ಕಲಿತಿದ್ದೀನಿ. ನೀನು ನನ್ನ ಯೋಚನೆ, ನನ್ನ ದೃಷ್ಟಿ, ನನ್ನ ಹೃದಯವನ್ನು ಬದಲಾಯಿಸಿಬಿಟ್ಟೆ. ನನಗೆ ಇದು ಏನು ಅಂತ ಗೊತ್ತಿಲ್ಲ, ಆದರೆ ಏನೇ ಇದ್ದರೂ ಅದು ನಿನಗಾಗಿ ಮಾತ್ರ. ನಾನು ನಿನ್ನನ್ನು ತುಂಬ ಲವ್ ಮಾಡ್ತಾ ಇದ್ದೀನಿ ಅಂತ ಪ್ರಿಯಾಂಕಾ ಆಯುಷ್ಗೆ ಹೇಳ್ತಾಳೆ. ಆಯುಷ್ ಪ್ರಿಯಾಂಕಾಳ ಕಣ್ಣಿನಲ್ಲಿ ಪ್ರೀತಿ ನೋಡ್ತಾನೆ. ಪ್ರಿಯಾಂಕಾಳ ಕೈ ಹಿಡಿದುಕೊಳ್ತಾನೆ. ನಾನು ನಿನ್ನನ್ನು ಮೊದಲ ದಿನದಿಂದ ನೋಡ್ತಾ ಇದ್ದೀನಿ. ನಿನ್ನ ಕಣ್ಣಲ್ಲಿಯೇ ಆಗಿರುವ ಬದಲಾವಣೆಯಿಂದ ನನಗೆ ನಂಬಿಕೆ ಬಂದಿದೆ. ಪ್ರೀತಿ ದುಡ್ಡಿನಿಂದ ಅಲ್ಲ, ಹೃದಯದಿಂದ ಆಗೋದು. ನಾನು ಕೂಡ ನಿನ್ನನ್ನು ನಿನ್ನಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ ಎಂದು ಆಯುಷ್ ಹೇಳ್ತಾನೆ. ಪ್ರಿಯಾಂಕಾ ಆಯುಷ್ನ ತಬ್ಬಿಕೊಳ್ತಾಳೆ. ಇಡೀ ಕಾಲೇಜು ಇದನ್ನು ನೋಡ್ತಾ ಇತ್ತು. ಕಾಲೇಜಿನಲ್ಲಿ ಇವರಿಬ್ಬರ ಪ್ರೀತಿ ವಿಚಾರಣೆ ಚರ್ಚೆ ಆಗ್ತಾ ಇತ್ತು. ಪ್ರಿಯಾಂಕಾ ಮಾಡಿದ ಆ್ಯಪ್ನ ನಿಜವಾದ ಆಯುಷ್ ಬದಲಾಯಿಸ್ತಾನೆ. ಸಾವಿರಾರು ಮಕ್ಕಳಿಗೆ ಈ ಆ್ಯಪನ್ನು ತಲುಪುವಂತೆ ಆಯುಷ್ ಮಾಡ್ತಾನೆ. ಕೆಲ ವರ್ಷಗಳ ನಂತರ ಸಮುದ್ರದ ಕಿನಾರೆಯಲ್ಲಿ ಆಯುಷ್ ಮತ್ತು ಪ್ರಿಯಾಂಕಾ ಮದುವೆ ಮಾಡಿಕೊಳ್ಳುತ್ತಾರೆ. ಈ ಕತೆ ದುಡ್ಡಿನಿಂದ, ದುರಹಂಕಾರದಿಂದ ಶುರುವಾಗಿದ್ದು ಈಗ ಮಾನವೀಯತೆ, ಸರಳತೆ, ಪ್ರೀತಿಯ ಪ್ರತೀಕವಾಗಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.